winning the ICC T20 World Cup for the second time. Ladies and gentlemen, Surya Kumar Yadav and Team India. घर पे जीता है, डिफेंड करके बताया, हिस्ट्री को रिपीट और डिफीट करके दिखाया है. ನ್ಯೂಜಿಲೆಂಡ್ ತಂಡವನ್ನ ಭಾರತ 96 ರನ್ಗಳಿಂದ ಸೋಲಿಸಿ ತನ್ನ 3ನೇ T20 ವರ್ಲ್ಡ್ ಕಪ್ ಪ್ರಶಸ್ತಿಯನ್ನ ಗೆದ್ದುಕೊಂಡಿದೆ. ಇದರೊಂದಿಗೆ ಭಾರತ ತಂಡ ಅತಿ ಹೆಚ್ಚು T20 ವಿಶ್ವಕಪ್ ಟ್ರೋಫಿಗಳನ್ನ ಗೆದ್ದ ದಾಖಲೆಯನ್ನ ಕ್ರಿಯೇಟ್ ಮಾಡಿದೆ. ಈ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಭಾರತ ಆರಂಭದಿಂದ ಕೊನೆ ಓವರ್ ತನಕ ತನ್ನ ಪ್ರಾಬಲ್ಯವನ್ನ ಕಾಯ್ದುಕೊಳ್ತು. ಲೀಗ್ ಹಂತದಲ್ಲಿ ಎಲ್ಲಾ ಪಂದ್ಯಗಳನ್ನ ಗೆದ್ದಿದ್ದ ಟೀಂ ಇಂಡಿಯಾ ಸೂಪರ್ 8 ಹಂತಕ್ಕೆ ಅರ್ಹತೆ ಕೂಡ ಪಡೆದಿತ್ತು. ಆದರೆ ಸೂಪರ್ 8ನ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತ ಸೋಲನ್ನ ಕಾಣ್ತು. ಈ ಸೋಲು ಟೀಂ ಇಂಡಿಯಾಗೆ ತವರಿನಲ್ಲಿ T20 ವಿಶ್ವಕಪ್ ಗೆಲ್ಲೋ ಹಾದಿಯನ್ನ ಇನ್ನಷ್ಟು ಕಠಿಣ ಮಾಡಿತು. ಸೂಪರ್ 8 ಹಂತದಲ್ಲಿ 2 ಪಂದ್ಯಗಳನ್ನ ಭಾರಿ ರನ್ ರೇಟ್ ಅಂತರದಿಂದ ಗೆಲ್ಲಬೇಕಾದ ಸಂಕಷ್ಟದ ಸ್ಥಿತಿಯಲ್ಲಿ ಟೀಂ ಇಂಡಿಯಾ ಇತ್ತು. ಇಲ್ಲಿಂದ ಈ ಒಬ್ಬ ಆಟಗಾರ ಟೀಂ ಇಂಡಿಯಾದಲ್ಲಿ ಗೆಲುವಿನ ಭರವಸೆಯನ್ನ ಮೂಡಿಸಿದ್ರು. ಆಗ ಈ ಆಟಗಾರನನ್ನ ವೇಸ್ಟ್ ಅಂತ ಬೆಂಚ್ ಕಾಯೋ ರೀತಿ ಮಾಡಿದ್ರು. ಆದ್ರೆ ಈ ಆಟಗಾರ ಸಿಕ್ಕ ಅವಕಾಶವನ್ನ ಕಂಪ್ಲೀಟ್ ಯುಟಿಲೈಸ್ ಮಾಡಿಕೊಂಡ್ರು. ಟೀಂ ಇಂಡಿಯಾವನ್ನ ವಿಶ್ವ ಚಾಂಪಿಯನ್ ಮಾಡುವಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದ್ರು. ಆ ಆಟಗಾರ ಯಾರ್ ಗೊತ್ತಾ? ಅನುಭವಿ ವಿಕೆಟ್ ಕೀಪರ್ ಬ್ಯಾಟರ್ ಸಂಜು ಸ್ಯಾಮ್ಸನ್. ಲೀಗ್ ಹಂತದಲ್ಲಿ ಕೇವಲ 1 ಪಂದ್ಯ ಆಡಿದ್ದ ಸಂಜು ಸ್ಯಾಮ್ಸನ್ ಅವರಿಗೆ ಬೆಂಚ್ ಕಾಯೋ ಸ್ಥಿತಿ ಎದುರಾಗಿತ್ತು. ನಂತರ ಸೂಪರ್ 8ನಲ್ಲಿ ಸಂಜು ಸ್ಯಾಮ್ಸನ್ ಅದೃಷ್ಟವೇ ಚೇಂಜ್ ಆಗಿ ಹೋಯಿತು. ಜೊತೆಗೆ ಟೀಂ ಇಂಡಿಯಾ ಫೈನಲ್ ತಲುಪೋದಕ್ಕೆ ಸ್ಯಾಮ್ಸನ್ ಅವರ ಈ 3 ಇನ್ನಿಂಗ್ಸ್ ಹೆಲ್ಪ್ಫುಲ್ ಆಯಿತು. ಜಿಂಬಾಬ್ವೆ ವಿರುದ್ಧದ ಸೂಪರ್ 8ನಲ್ಲಿ ಮತ್ತೆ ಆಟಕ್ಕಿಳಿದ ನಂತರ ಸಂಜು ಸ್ಯಾಮ್ಸನ್ ವಾಪಸ್ ಹಿಂತಿರುಗಿ ನೋಡಲೇ ಇಲ್ಲ. ವೆಸ್ಟ್ ಇಂಡೀಸ್ ವಿರುದ್ಧ 97 ರನ್ ಗಳಿಸಿದ ಮೇಲೆ ಸೆಮಿಫೈನಲ್ನಲ್ಲಿ ಇಂಗ್ಲೆಂಡ್ ವಿರುದ್ಧ 89 ರನ್ ಗಳಿಸಿ ಪಂದ್ಯ ಗೆಲ್ಲೋದಕ್ಕೆ ಹೆಲ್ಪ್ ಮಾಡಿದ್ರು. ಹಾಗೆ ಫೈನಲ್ನಲ್ಲೂ ಅದ್ಭುತ ಪ್ರದರ್ಶನ ಕೊಟ್ರು. ಸ್ಯಾಮ್ಸನ್ ಆಡಿದ ಕೊನೆಯ 3 ಪಂದ್ಯಗಳಲ್ಲಿ ಅರ್ಧ ಶತಕಗಳನ್ನು ಬಾರಿಸಿದ್ದಾರೆ. ಈ ಸಂದರ್ಭದಲ್ಲಿ ಸ್ಯಾಮ್ಸನ್ ಅವರಿಗೆ ಶತಕ ಗಳಿಸುವ ಅವಕಾಶ ಇತ್ತು. ಆದರೆ ಸ್ಯಾಮ್ಸನ್ ಈ ಅವಕಾಶಗಳನ್ನ ತಪ್ಪಿಸಿಕೊಂಡ್ಬಿಟ್ರು. ನ್ಯೂಜಿಲೆಂಡ್ ವಿರುದ್ಧ ಸಂಜು ಸ್ಯಾಮ್ಸನ್ ಕೇವಲ 46 ಎಸೆತಗಳಲ್ಲಿ 89 ರನ್ ಗಳಿಸುವ ಮೂಲಕ ಕಿವೀಸ್ ಬೌಲರ್ಗಳನ್ನ ಬೆಂಡೆತ್ತಿದ್ರು. ಈ ಇನ್ನಿಂಗ್ಸ್ನಲ್ಲಿ 5 ಬೌಂಡ್ರಿಗಳು 8 ಸಿಕ್ಸರ್ಗಳನ್ನ ಬಾರಿಸಿದ್ರು. ಸ್ಯಾಮ್ಸನ್ ಭಾರತವನ್ನ ದೊಡ್ಡ ಸ್ಕೋರ್ಗೆ ಮುನ್ನಡೆಸಿದ್ರು. ಇದು ನ್ಯೂಜಿಲೆಂಡ್ಗೆ ಚೇತರಿಸಿಕೊಳ್ಳೋದಕ್ಕೆ ಅಸಾಧ್ಯ ಆಯಿತು. ಸಂಜು ಸ್ಯಾಮ್ಸನ್ ಆಡಿದ 5 ಪಂದ್ಯಗಳಲ್ಲಿ 321 ರನ್ ಗಳಿಸಿದ್ರು. ಈ ಮೂಲಕ ಸಂಜು ಸ್ಯಾಮ್ಸನ್ ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿಯನ್ನು ಕೂಡ ತನ್ನದಾಗಿಸಿಕೊಂಡ್ರು. ಆಕ್ಚುಲಿ ಸಂಜು ಸ್ಯಾಮ್ಸನ್ ಈ ರೀತಿ ಪ್ರದರ್ಶನ ನೀಡಲಿಲ್ಲ ಅಂದಿದ್ರೆ ಟೀಂ ಇಂಡಿಯಾ ಸೆಮಿಫೈನಲ್ಗೂ ಎಂಟ್ರಿ ಕೊಡೋದಕ್ಕಾಗ್ತಿರ್ಲಿಲ್ಲ. ಹಾಗೆ ಫೈನಲ್ ಮ್ಯಾಚ್ ನಲ್ಲೂ ಬೃಹತ್ ಸ್ಕೋರ್ ಕಲೆ ಹಾಕೋದಕ್ಕೂ ಕೂಡ ಸಾಧ್ಯ ಆಗ್ತಿರ್ಲಿಲ್ಲ. ಒಟ್ನಲ್ಲಿ ಈತ ಇಲ್ಲದೆ ಇದ್ದಿದ್ರೆ ಟೀಂ ಇಂಡಿಯಾ ಪ್ರಶಸ್ತಿಯನ್ನ ಗೆಲ್ಲೋದಕ್ಕಾಗ್ತಾ ಇರಲಿಲ್ಲ ಅನ್ನೋದಂತೂ ಅಷ್ಟೇ ಸತ್ಯ. Subscribe to One India and never miss an update. Download the One India app now.